ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಗುಸುಗುಸು ಶುರುವಾಗಿದೆ. ಅದಲು ಬದಲಿಗೆ ಹಿರಿಯ ಸಚಿವರು ಇದೀಗ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಖಾತೆ ಹಾಗಾದ್ರೆ ಬದಲಾಗುತ್ತಾ? ಈ ರೀತಿಯಾದಂತಹ ಪ್ರಶ್ನೆ ಮೂಡ್ತಾ ಇದೆ. ಯತೀಂದ್ರಗೆ ನಗರಾಭಿವೃದ್ಧಿ ಬದಲಾಗಿ ವೈದ್ಯಕೀಯ ಶಿಕ್ಷಣವನ್ನ ನೀಡಲಾಗುತ್ತಾ? ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಗೆ ಆರೋಗ್ಯ ಇಲಾಖೆಯ ಕುರಿತಂತೆ ಚರ್ಚೆಗಳು ನಡೀತಾ ಇದೆ. ಯುಟಿ ಖಾದರ್ಗೆ ನಗರಾಭಿವೃದ್ಧಿ ಖಾತೆ ನೀಡೋದಕ್ಕೆ ಚಿಂತನೆಗಳಾಗ್ತಾ ಇದೆ. ಹಿರಿಯ ಸಚಿವರಿಂದ ಪ್ರಮುಖ ಖಾತೆಗಳು ತಮಗೆ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಕೆಲವರ ಖಾತೆ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಿ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಹಲವು ಸುತ್ತಿನ ಸಭೆಯ ಬಳಿಕ ಡಿಕೆ ಶಿವಕುಮಾರ್ ಸಂಪುಟದ ಮಂತ್ರಿಗಳಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಖಾತೆ ಹಂಚಿಕೆ ಪಟ್ಟಿಯನ್ನ ಸಿದ್ಧಪಡಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅಧಿಕೃತ ಮುದ್ರೆಗಾಗಿ ಪಟ್ಟಿಯನ್ನ ಲೋಕಭವನಕ್ಕೆ ಕಳುಹಿಸಿದ್ದಾರೆ. ಇದರ ನಡುವೆ ಖಾತೆ ಹಂಚಿಕೆಯ ಬಗ್ಗೆಯೂ ಕೂಡ ಚರ್ಚೆ ನಡೆದಿದ್ದು, ಯತೀಂದ್ರ ಸಿದ್ದರಾಮಯ್ಯ ಅವರ ಖಾತೆ ಕೂಡ ಬದಲಾಗುತ್ತಾ? ಕೆಲವೊಂದಿಷ್ಟು ಒತ್ತಡಗಳು ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಖಾತೆಯ ಅದಲು ಬದಲು ಆಟ ಚರ್ಚೆ ಶುರುವಾಗಿದೆ. ಇನ್ನು ಸಿಎಂ ಪುತ್ರ ಯತೀಂದ್ರ ಖಾತೆ ಬದಲಾಗುತ್ತಾ? ಮಾಜಿ ಸಿಎಂ ಪುತ್ರರಾದಂತಹ ಯತೀಂದ್ರ ಅವರ ಖಾತೆ ಬದಲಾಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಇದೀಗ ಆಗ್ತಾ ಇದೆ. ನಂತರದಲ್ಲಿ ಪ್ರಮುಖ ಖಾತೆಗಳಿಗೂ ಕೂಡ ಡಿಮ್ಯಾಂಡ್ ಇಡಲಾಗಿದೆ. ಲೋಕಭವನಕ್ಕೆ ಸಿಎಂ ಸಚಿವರ ಪಟ್ಟಿಯನ್ನ ಕಳುಹಿಸಿಲ್ಲ ಎನ್ನಲಾಗ್ತಾ ಇದೆ. ಒಂದು ಕಡೆ ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆ. ಒಂದು ಕ್ಲಾರಿಟಿ ಇಲ್ಲ. ಹಿರಿಯ ಸಚಿವರಿಂದ ಕೆಲ ಪ್ರಮುಖ ಖಾತೆಗಳಿಗೆ ಈಗ ಡಿಮ್ಯಾಂಡ್ ಅಂತೂ ಹೆಚ್ಚಾಗಿದೆ. ಕೊನೆ ಘಳಿಗೆಯಲ್ಲಿ ಕೆಲವರ ಖಾತೆ ಬದಲಾಗುವಂಥ ಚಾನ್ಸಸ್ ಇದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಒಟ್ಟಾರೆಯಾಗಿ ಹೈಕಮಾಂಡ್ಗೆ ಒಂದು ಬಿಗ್ ಟಾಸ್ಕ್ ಆಗಿತ್ತು. ಮುಖ್ಯಮಂತ್ರಿಗಳು ಕೂಡ ಖಾತೆ ಹಂಚಿಕೆಯನ್ನ ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವ ಚರ್ಚೆಗಳ ನಡುವೆ ಸದ್ಯ ಈಗ ಖಾತೆ ಹಂಚಿಕೆ ಆಗಿದೆ.